ಸ್ನೇಹಿತರೆ ನಮಸ್ಕಾರ. ನಮ್ಮ ಮೊದಲ ವಿಡಿಯೋಗೆ ನಿಮಗೆ ಸ್ವಾಗತ ಹೇಳ್ತಾ ಇದ್ದೀನಿ. ಸ್ನೇಹಿತರೆ, ನೀವೇನಾದರೂ ನಮ್ಮ ಚಾನಲ್ನ ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಪ್ರೆಸ್ ಮಾಡಿ ನೋಟಿಫಿಕೇಷನ್ ಎನೇಬಲ್ ಮಾಡ್ಕೊಳೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಬನ್ನಿ ಸ್ನೇಹಿತರೆ. ಇವತ್ತಿನ ಟಾಪಿಕ್ಕು ಆಲ್ರೆಡಿ ನಿಮಗೆ ತಮ್ನೆಲಲ್ಲಿ ನೋಡಿದ್ದೀರಾ ಅಂತ ಅಂದ್ಕೊತೀನಿ. ಟಾಪಿಕ್ ಏನಪ್ಪ ಅಂತಂದರೆ ಹಣದ ನಿರ್ವಹಣೆ ಅಥವಾ ಮನಿ ಮ್ಯಾನೇಜ್ಮೆಂಟ್ ಅಂದರೆ ಏನು. ಸ್ನೇಹಿತರೆ, ನಮಗೆ ಬರೋಂಥ ಆದಾಯನ ನಮ್ಮಲ್ಲಿರೋಂಥ ಖರ್ಚುಗಳಿಗೆ ಸರಿ ತೂಗಿಸ್ಕೊಂಡು ಹೋಗೋದೇ ಮನಿ ಮ್ಯಾನೇಜ್ಮೆಂಟು ಅಥವಾ ಹಣದ ನಿರ್ವಹಣೆ ಅಂತ ನಾವು ಇಷ್ಟು ದಿವಸ ತಿಳ್ಕೊಂಡಿದ್ವಿ ಸ್ನೇಹಿತರೆ. ಅದು ತಪ್ಪು. ಆ್ಯಕ್ಚುಲಿ ಇನ್ನೊಂದು ಅಂಶನ ಮರ್ತೇ ಬಿಟ್ಟಿದ್ದೀವಿ. ಏನಪ್ಪ ಅಂತಂದರೆ ನಮ್ಗೆ ಬರೋಂಥ ಆದಾಯನ ಬರೀ ಖರ್ಚು ಮಾಡ್ಕೊತಾನೆ ಹೋಗ್ತಾಯಿದ್ರೆ ನಮಗೆ ಕೊನೆಯಲ್ಲಿ ಉಳಿಯೋದೇನು? ಬರೀ ಬರಿಗೈ. ಹಾಗಾಗಿ ನಾವು ಇನ್ನೊಂದು ಅಂಶನ ಮಾಡಲೇಬೇಕು. ಏನಪ್ಪ ಅಂದರೆ ಉಳಿತಾಯ. ಅಂದರೆ ಆದಾಯ ಪ್ಲಸ್ ಖರ್ಚು ಪ್ಲಸ್ ಉಳಿತಾಯ, ಈ ಮೂರೂ ನಾವು ಸರಿ ದೂಗಿಸ್ಕೊಂಡು ಹೋದ್ರೆ ಹಣದ ನಿರ್ವಹಣೆ ಅಥವಾ ಮನಿ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ ಸರ್. ಅಂದರೆ ಹಣದ ನಿರ್ವಹಣೆ ಅಥವಾ ಮನಿ ಮ್ಯಾನೇಜ್ಮೆಂಟು ಯಾರಿಗೆಲ್ಲ ಅವಶ್ಯಕತೆ ಅಂತ ಒಂದು ಪ್ರಶ್ನೆ ಉದ್ಭವ ಆದರೆ ಅದಕ್ಕೆ ಉತ್ತರ ಹೇಗೆ ಇದೆ ಸ್ನೇಹಿತರೆ. ಈಗ ಹಣನ ಯಾರೆಲ್ಲ ಗಳಿಸ್ತೀವಿ, ಯಾರೆಲ್ಲ ಬಳಸ್ತೀವಿ, ಪ್ರತಿಯೊಬ್ಬರಿಗೂ ಈ ಒಂದು ಮ್ಯಾನೇಜ್ಮೆಂಟು ಅಂದರೆ ಹಣದ ನಿರ್ವಹಣೆ ಅಥವಾ ಮನಿ ಮ್ಯಾನೇಜ್ಮೆಂಟು ಭಾಳ ಇಂಪಾರ್ಟೆಂಟು ಸ್ನೇಹಿತರೆ. ಹಣದ ನಿರ್ವಹಣೆ ಯಾಕೆ ಅವಶ್ಯಕತೆ? ಸ್ನೇಹಿತರೆ, ಒಂದು ಕಥೆ ಹೇಳ್ತೀನಿ. ಕಥೆಯ ರೀತಿಲಿ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಎ ಮತ್ತು ಬಿ ಅನ್ನೋ ವ್ಯಕ್ತಿ ಒಂದೇ ಏರಿಯಾದಲ್ಲಿರ್ತಾರೆ, ಅಕ್ಕಪಕ್ಕ ಮನೆಯಲ್ಲೇ ಇರ್ತಾರೆ. ಇಬ್ರಿಗೂ ಸಮನಾದ ಆದಾಯ ಇರ್ತೈತೆ. ಸೊ ಎನ್ನ ವ್ಯಕ್ತಿ ತನ್ನ ಆದಾಯನ ಸರಿಯಾದ ರೀತಿಯಲ್ಲಿ ಬಳಸ್ಕೊತಾ ಇರ್ತಾನೆ. ಅಂದರೆ ಅವನ ಅವಶ್ಯಕತೆಗಳೇನಿದೆ ಅಥವಾ ಅಗತ್ಯತೆಗಳೇನಿದೆ ಅದಕ್ಕೆ ಸರಿಯಾಗಿ ಅವನು ಅದನ್ನು ಬಳಸ್ಕೊತಾ ಇರ್ತಾನೆ ಸ್ನೇಹಿತರೆ. ಹಾಗೆ ಉಳಿತಾಯನೂ ಕೂಡ ಮಾಡ್ತಾ ಇರ್ತಾನೆ. ಅಂದರೆ ಆದಾಯ, ಖರ್ಚು ಹಾಗೆ ಉಳಿತಾಯನೂ ಕೂಡ ಮೂರೂ ಸರಿಯಾದ ರೀತಿಯಲ್ಲಿ ತೂಗಿಸ್ಕೊತಾ ಇರ್ತಾನೆ. ಓಕೆನಾ? ಆದರೆ ಬಿನ್ನ ವ್ಯಕ್ತಿ ತನ್ನ ಆದಾಯ ಅಂದರೆ ಬರೋಂಥ ಆದಾಯನ ಮೊದಲು ಅವನೇನು ಮಾಡ್ತಿದ್ದ, ಖರ್ಚು ಮಾಡ್ಕೊಂಬರ್ತಿದ್ದ. ಅಂದರೆ ಮೋಜು ಮಸ್ತಿಗೆ ಯೂಸ್ ಮಾಡೋದು. ಅಂದರೆ ಈಗ ಪಾರ್ಟಿ ಮಾಡೋದು, ಅವನಿಗೆ ಬೇಕಿಲ್ದಿದ್ದನ್ನ ಕೊಂಡ್ಕೊಳೋದು, ಹಿಂಗೆಲ್ಲ ಮಾಡ್ತಾಯಿದ್ದ. ಸೊ ಆಮೇಲೆ ಮಿಕ್ಕಿದಂಥ ಹಣದಲ್ಲಿ ತನಗೆ ಇರೋಂಥ ಅಗತ್ಯತೆಗಳನ್ನ ಪೂರೈಸ್ಕೊಳೋಕ್ಕೆ ಮುಂದಾಗ್ತಿದ್ದ. ಆದರೆ ಅವನಲ್ಲಿ ಇದ್ದಂಥ ಹಣ ಸಾಕಾಗ್ದಾಗ ತನ್ನ ಸ್ನೇಹಿತರ ಹತ್ರನೋ ಅಲ್ಲ ಸಂಬಂಧಿಕರ ಹತ್ರನೋ ಸಾಲ ಮಾಡೋವಂಥ ಪರಿಸ್ಥಿತಿಗೆ ಬಂದು ನಿಂತ್ಕೊತಿದ್ದ ಸ್ನೇಹಿತರೆ. ಸೊ ನಿಮಗಿಲ್ಲಿ ಇವೆರಡು ಕಥೆಯಿಂದ ನಿಮ್ಗೆ ಅರ್ಥ ಆಗಿರ್ಬೋದು ಎ ಮತ್ತು ಬಿಯ ಪ್ರಾಬ್ಲಮ್ಸ್ ಏನು ಅಂತ. ಸೊ ಎ ನನಗೂ ಒಂದೇ ಸಂಬಳ ಇದೆ, ಅಂದರೆ ಆದಾಯ ಇದೆ. ಬಿ ನನಗೂ ಕೂಡ ಒಂದೇ ರೀತಿಯಾದ ಆದಾಯ ಇದೆ. ಆದರೆ ಲೈಫು ಅವ್ರು ಯಾವ ರೀತಿ ಲೀಡ್ ಮಾಡ್ತಾನೆ ಅನ್ನೋ ಮೇಲೆ ಡಿಪೆಂಡ್ ಆಗುತ್ತೆ ಸ್ನೇಹಿತರೆ. ಈಗ ನೋಡಿ, ಅವನಿಗೆ ಏನೇನು ಅವಶ್ಯಕತೆ ಇದೋ ಅದೆಲ್ಲ ಪೂರೈಸ್ಕೊಂಡು ಉಳಿತಾಯನೂ ಕೂಡ ಮಾಡ್ತಾಯಿದ್ದಾನೆ. ಬಿ ಅನ್ನೋನು ಅವನು ಉಳಿತಾಯ ಮಾಡೋದಿರಲಿ ಸಾಲ ಮಾಡೋವಂಥ ಪರಿಸ್ಥಿತಿಗೆ ಬಂದಿದ್ದಾನೆ. ಸೊ ಹಣದ ನಿರ್ವಹಣೆ ಅಥವಾ ಮನಿ ಮ್ಯಾನೇಜ್ಮೆಂಟ್ ಯಾಕೆ ಬೇಕು ಅನ್ನೋರಿಗೆ ಈ ಒಂದು ಕಥೆನ ಎಕ್ಸಾಂಪಲಾಗಿ ತೋಳಿ ಸ್ನೇಹಿತರೆ. ಸೊ ನಿಮಗೂ ಕೂಡ ಈ ಒಂದು ರೀತಿಯ ಅನುಭವ ಅಥವಾ ಪರಿಸ್ಥಿತಿಗಳು ಬಂದಿರ್ಬೋದು ಅಂತ ಅಂದ್ಕೊತೀನಿ. ಸೊ ಅದರಿಂದ ಹೊರಗಡೆ ಬರಬೇಕು ಅಂತಂದರೆ ಈ ಒಂದು ಮನಿ ಮ್ಯಾನೇಜ್ಮೆಂಟು ಬಹಳ ಇಂಪಾರ್ಟೆಂಟು ಸ್ನೇಹಿತರೆ. ಸೊ ನಿಮಗೆಲ್ಲರೂ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದರೆ ಗೊತ್ತಲ್ಲ, ಲೈಕ್ ಮಾಡಿ. ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಕೂಡ ಮಾಡ್ಬೋದು. ಸೊ ಮತ್ತೊಂದು ಇದೇ ಥರದ ವಿಡಿಯೋ ಜೊತೆಲಿ ನಿಮಗೆ ಸಿಗ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಗೊತ್ತಲ್ಲ ನೀವೇನು ಮಾಡಬೇಕಂತ. ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು.